ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಹಾಸ್ಪಿಟಲ್ಗೆ ಹೋಗಬೇಕು. ಏನಕ್ಕೆ ಅಂತ ಹೇಳ್ತೀನಿ. ಅಂದರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನನಗೆ 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ ರನ್ನಿಂಗು. ಸೊ ಹಾಗಾಗಿ ಅಂದರೆ ಮಂತ್ಲಿ ಚೆಕಪ್ ಇರುತ್ತಲ್ಲ, ಸೊ ಹಾಗಾಗಿ ಹೋಗ್ತಿದ್ದೀವಿ. ಈ ಸರಿ ಏನು ಸ್ಕ್ಯಾನಿಂಗ್ ಏನಿರಲ್ಲ. ಸೊ 7 ರನ್ನಿಂಗ್ ಅಲ್ವಾ, ಮಂತ್ಲಿ ಚೆಕಪ್ಗೆ ಓಕೆ ಡಾಕ್ಟರ್ ಹತ್ರ ತೋರಿಸ್ಕೊಬೇಕಲ್ಲ, ಸೊ ಹಾಗಾಗಿ ಹೋಗ್ತಿದ್ದೀವಿ. ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಾಯಿತು, ಅಂದರೆ ಸ್ನಾನ ಎಲ್ಲ ಮುಗೀತು. ಅಮ್ಮ ಎದ್ದು ಅಷ್ಟರಲ್ಲಿ ತಿಂಡಿ ಎಲ್ಲ ಮಾಡಿದರು. ಖಾರ ಪೊಂಗಲ್ ಮತ್ತು ಚಟ್ನಿ ಮಾಡಿದರು. ಸೊ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಹಾಸ್ಪಿಟಲ್ಗೆ ಹೊರಡಬೇಕು. ಮತ್ತು ಅಲ್ಲಿ ಬಿಸಿನೀರು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ, ಫ್ಲಾಸ್ಕ್ ಹಾಕೋಬೇಕು, ಹಾಸ್ಪಿಟಲಿಗೆ ಬೇಕಲ್ಲ, ಹಾಗಾಗಿ. ಸೊ ಇವಾಗ ಫಸ್ಟು ತಿಂಡಿ ತಿಂದು ಬೇಗ ಬೇಗ ಹಾಸ್ಪಿಟಲಿಗೆ ಹೊರಡಬೇಕು. ಈ ಸರಿ ಏನು ಸ್ಕ್ಯಾನಿಂಗ್ ಏನಿರಲ್ಲ, ಜಸ್ಟ್ ಚೆಕಪ್ ಅಷ್ಟೇ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಫೈನಲಿ ಹೊರಟ್ವಿ ಹಾಸ್ಪಿಟಲಿಗೆ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೊರಟ್ವಿ. ಅಂದರೆ ಇದು 7 ಮಂತ್ ರನ್ನಿಂಗು ಅಲ್ವಾ, ಇವಾಗ ನನಗೆ 6 ಕಂಪ್ಲೀಟ್ ಆಯಿತು, 7 ಮಂತ್ಸ್ ರನ್ನಿಂಗು. ಸೊ ಪಾಪು ಏನು ಕರ್ಕೊಂಡು ಹೋಗೋದಿಲ್ಲ, ಪಾಪು ಅಂಗನವಾಡಿಗೆ ಹೋಗ್ತಾಳೆ. ಸೊ ಅಮ್ಮ ಕಳಿಸ್ತಾರೆ ರೆಡಿ ಮಾಡಿ. ಸೊ ಹಾಸ್ಪಿಟಲಿಗೆ ತೋರಿಸೆಲ್ಲ ಆಯಿತು, ಚೆಕಪ್ ಹಂಗೇ ಚೆಕಪ್ ಮಾಡಿದ್ರು ಮತ್ತು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ವಿ. ಡಾಕ್ಟರು ಬೇಬಿದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿದ್ರು, ಕೇಳಿಸಿದ್ರು ಕೂಡ ನನಗೆ. ಆ್ಯಂಡ್ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸಿ ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ. ಅಂದರೆ ಹಸ್ಬೆಂಡ್ ಸ್ಲಿಪ್ಪರ್ ತೊಗೊಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಹಂಗೇ ಆರ್ವಿಗೂ ಒಂದು ತೊಗೊಂಡ್ವಿ, ನಮ್ಮ ಮಗಳಿಗೂ ಕೂಡ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ನಾನು ಇದು ಹಾಲಿಗೆ ಇದು ಪೌಡರ್, ಡ್ರೈ ಫ್ರೂಟ್ಸ್ ಪೌಡರ್ ಕೊಟ್ಟಿದ್ದಾರೆ ಡಾಕ್ಟರ್, ಇದನ್ನು ಕುಡಿತಿದ್ದೀನಿ. ಅಂದರೆ ಮುಂಚೆನೇ 6 ಮಂತಲ್ಲೇ ಕೊಟ್ಟಿದ್ದರು. ಸೊ ಅದು ಇನ್ನೂ ಖಾಲಿ ಆಗಿಲ್ಲ. ಹಾಲಿಗೆ ಡೈಲಿ 2 ಟೈಮ್ಸ್, ಮಾರ್ನಿಂಗ್ ಮತ್ತು ಈವ್ನಿಂಗು, ಊಟ ತಿಂಡಿ ಆದಮೇಲೆ 2 ಸ್ಪೂನ್ ಹಾಕ್ಕೊಂಡು ಕುಡೀರಿ ಅಂತ ಹೇಳಿದ್ದಾರೆ. ಸೊ ಹಾಲಿಗೆ ಬೆಲ್ಲ ಹಾಕಿ ಕಾಯಿಸ್ಕೊತೀನಿ ನಾನು. ಆ್ಯಂಡ್ 2 ಸ್ಪೂನ್ ಈ ಪೌಡರ್ ಹಾಕ್ಕೊಂಡು ಕುಡಿತೀನಿ, ಡ್ರೈ ಫ್ರೂಟ್ಸ್ದು ಪೌಡರ್. ಈ ಪ್ರೆಗ್ನೆನ್ಸಿಲಿ ಪೌಡರನ್ನು ಕುಡಿತಿದ್ದೀನಿ, ಅಂದರೆ ಡೈಲಿ ಕುಡಿಯೋಕ್ಕಾಗಲ್ಲ, ಒಂದು 2-3 ಡೇಸ್ಗೊಂದು ಕುಡಿತೀನಿ. ಫಸ್ಟ್ ಪ್ರೆಗ್ನೆನ್ಸಿಲಿ ಮಾತ್ರ ಒಂದು ಪೌಡರ್ನು ಕುಡ್ದಿಲ್ಲ ಹಾಲ್ಗೆ ಹಾಕ್ಕೊಂಡು ನಾನು, ಯಾಕಂದರೆ ಅದನ್ನು ನೋಡಿದ್ರೇ ಆಗ್ತಿರ್ಲಿಲ್ಲ. ಹಾಲು ಅಂದರೆ ಹಾಲು ಕುಡ್ಕೊತಿದ್ದೆ, ಬಟ್ ಪೌಡರ್ ಒಂದು ದಿನವೂ ಕುಡ್ದಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ. ಸೊ ಇದರಲ್ಲಿ ಕುಡಿತಿದ್ದೀನಿ. ಆ್ಯಂಡ್ ಇದು ಅದರದ್ದು ನೆಕ್ಸ್ಟ್ ಡೇ ವ್ಲಾಗ್. ಸೊ ನೋಡ್ತಿರ್ಬೋದು, ಪಾಪು ಅಂದರೆ ನನ್ನ ಮಗಳು ಅಂಗನವಾಡಿಗೆ ಹೋಗ್ತಾಳೆ. ಸೊ ಹೊಸ ಸ್ಲಿಪ್ಪರ್ ತಂದಿದ್ವಲ್ಲ, ಅದನ್ನೇ ಹಾಕ್ಕೊಂಡಿದ್ಲು. ಅವಳ ಹೇರ್ ಕಟ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ರೆಡಿಯಾಗಿದ್ಲು ಅಂಗನವಾಡಿಗೆ ಅಂತ ಹೇಳಿ, ಬ್ಯಾಗೆಲ್ಲ ಹಾಕ್ಕೊಂಡಿದ್ಲಲ್ಲ, ಹಂಗೇ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅವಳದು ಅಂತ ಹೇಳಿ ವೀಡಿಯೋ ಮಾಡಿದೆ. ಈ ಬ್ಯಾಗ್ ಬಂದು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು, ಆನ್ಲೈನ್ ಬುಕ್ಕಿಂಗ್. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೊರಡೋ ಅಷ್ಟರಲ್ಲಿ ಅವಳ ಜೊತೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗೇ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಅಂಗನವಾಡಿಗೆ ಹೋಗ್ತಾಳೆ, ಏನು ಹಠ ಮಾಡಲ್ಲ. ಸೊ ನೆಕ್ಸ್ಟ್ ಇಯರ್ ಕಾನ್ವೆಂಟ್ಗೆ ಹಾಕಬೇಕು ಅವಳನ್ನ. ಆ್ಯಂಡ್ ಅದ್ರ ನೆಕ್ಸ್ಟ್ ಡೇದು ವ್ಲಾಗ್ ಇದು. ಈ ವ್ಲಾಗಲ್ಲಿ 3 ಡೇಸ್ದು ವ್ಲಾಗ್ ಇದೆ. ಸೊ ಅದ್ರ ನೆಕ್ಸ್ಟ್ ಡೇದು ವ್ಲಾಗ್ ಇದು. ಸೊ ಇವತ್ತು ನಮ್ಮ ರಿಲೇಟಿವ್ಸ್ ನನ್ನ ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿ ಪಾಪನೂ ಅಂಗನವಾಡಿಗೆ ಹೋಗಿರಲಿಲ್ಲ ಇವತ್ತು. ಯಾಕೋ ಸ್ವಲ್ಪ ಕೋಲ್ಡ್ ಆದಂಗಿತ್ತು ಅವಳಿಗೆ, ಸೊ ಹಾಗಾಗಿ ಕಳಿಸಿರಲಿಲ್ಲ. ಆ್ಯಂಡ್ ರಿಲೇಟಿವ್ಸು ಬರ್ತಾರಲ್ಲ, ಅಂದರೆ ನಮ್ಮ ಸೋದರದತ್ತೆ ಅವ್ರ ಮಕ್ಕಳೆಲ್ಲ ಬರ್ತಾರೆ ಅಂತ ಹೇಳಿದರು ನಾನು ನೋಡೋದಕ್ಕೆ. ಒಂದು 10 to 15 ಡೇಸಿಂದನೂ ಬರ್ತೀವಿ ಅಂತ ಹೇಳ್ತಿದ್ರು, ಬರಬೇಕು ಅಂತ ಹೇಳ್ತಿದ್ರು. ಪರವಾಗಿಲ್ಲ ಬರೋರೆ ಬಿಡಿ, ಪರವಾಗಿಲ್ಲ ಅಂತ ಹೇಳಿದ್ವಿ. ಸೊ ಇವಾಗ ನನಗೆ 7 ಮಂತ್ಸ್ ಅಲ್ವಾ, ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದರು. ಸೊ ಅಮ್ಮ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ರು, ನೋಡ್ತಿರ್ಬೋದು. ಪಾಯಸ, ಕೋಸಂಬರಿ ಮತ್ತು ಸಾಂಬಾರು ಎಲ್ಲ ರೆಡಿ ಮಾಡಿ, ಇಲ್ಲಿ ಕುಕ್ಕರಲ್ಲಿ ಅನ್ನ ಎಲ್ಲ ರೆಡಿ ಮಾಡಿ, ಕೋಸಂಬರಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ಮತ್ತು ಸ್ವೀಟ್ ಬಂದು ಕಾಯಿ ಮಿಠಾಯಿ ಮಾಡಿದರು. ಸೊ ನಮ್ಮ ಅತ್ತೆ ಮಕ್ಕಳು ಎಲ್ಲ ಬಂದಿದ್ದರು, ಅಂದರೆ ಸೋದರದತ್ತೆ. ಆ್ಯಂಡ್ ನೋಡ್ತಿರ್ಬೋದು ಮಜ್ಜಿಗೆ ಎಲ್ಲ, ಅಂದರೆ ಫೈನಲಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿಯಾಗಿದೆ. ಅವರು ಕೂಡ ತಿಂಡಿ ಮಾಡಿಕೊಂಡು ನಾನು ನೋಡೋದಕ್ಕೆ ಬಂದಿದ್ದರು. ಸೊ ಪ್ರೆಗ್ನೆಂಟ್ ಅಂದಮೇಲೆ ಕಾಮನ್ ಈ ಥರ ತಿಂಡಿ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ. ಸೊ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಸೊ ಮಧ್ಯಾಹ್ನ ಊಟ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ.
ಅಂದರೆ ಅವ್ರ ಜೊತೆ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ ಒಬ್ಬೊಬ್ಬರಿಗೆ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ಕ್ಲಿಪ್ಪಿಂಗ್ಸ್ ಊಟ ಮಾಡೋದೊಂದು ಲೈಟಾಗಿ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ಅವರು ನಮಗೆ ಸ್ವೀಟ್ ಎಲ್ಲ ಮಾಡ್ಕೊಬಂದಿದ್ರು. ಕರ್ಜಿಕಾಯಿ ಮತ್ತು ನಿಪ್ಪಟ್ಟು, ಬಾದಾಮಿ ಪುರಿ ಎಲ್ಲ ಸ್ವೀಟ್ ಮಾಡ್ಕೊಬಂದಿದ್ರು. ಅಂದರೆ ಪ್ರೆಗ್ನೆಂಟ್ ಅಂದಮೇಲೆ ಇದೆಲ್ಲ ಕಾಮನ್. ಈ ಥರ ಸ್ವೀಟ್ ಖಾರ ಎಲ್ಲ ಮಾಡಿಕೊಂಡು ನೋಡೋದಕ್ಕೆ ಬರ್ತಾರೆ ತಗೊಂಡು. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಕರ್ಜಿಕಾಯಿ ಅಂದರೆ ನನಗೆ ತುಂಬಾ ಇಷ್ಟ. ಈ ಪ್ರೆಗ್ನೆನ್ಸಿಲಿ ನನಗೆ ಕ್ರೇವಿಂಗ್ಸ್ ಅಂದರೆ ಸ್ವೀಟ್ ಖಾರ ಎಲ್ಲನೂ ಈಕ್ವಲ್ ಆಗಿ ತಿಂತೀನಿ. ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲನೂ ಇಷ್ಟನೇ ನನಗೆ. ಸ್ವೀಟು ಇಷ್ಟನೇ, ಖಾರನೂ ಇಷ್ಟನೇ. ಹಾಗೇನೆ ಒಂದು ವಿಡಿಯೋ ಮಾಡಿಕೊಂಡೆ ನನ್ನ ಬೇಬಿ ಬಂಪ್ ಜೊತೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.